ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಕಾಶಿಫ್ ಅಬ್ದುಲ್ಲಾ ಭರವಸೆಯನ್ನ ಕೊಟ್ಟಿದ್ದಾರೆ. ಭಾರತದ ಡಿಜಿಎಂಒ ರಾಜೀವ್ ಘಾಯ್ಗೆ ಭರವಸೆಯನ್ನ ನೀಡಿದ್ದಾರೆ ಕಾಶಿಫ್ ಅಬ್ದುಲ್ಲಾ. ಎರಡೂ ದೇಶಗಳ ಡಿಜಿಎಂಒಗಳ ನಡುವೆ ಮೀಟಿಂಗ್ ನಡೀತಾ ಇತ್ತು. ಆ ಮೀಟಿಂಗ್ ನಲ್ಲಿ ಸದ್ಯ ತೆಗೆದುಕೊಂಡಂತಹ ನಿರ್ಧಾರ ಇದು. ನಿರ್ಧಾರ ಅಲ್ಲ, ಪಾಕಿಸ್ತಾನ ಭರವಸೆಯನ್ನ ಕೊಟ್ಟಿದೆ, ಮಾತನ್ನ ಕೊಟ್ಟಿದೆ. ಇನ್ನು ಮುಂದೆ ಇಂತಹ ಕಿಡಿಗೇಡಿ ಕೆಲಸವನ್ನ ನಾನು ಮಾಡಲ್ಲ, ಇನ್ನು ಮುಂದೆ ಈ ರೀತಿ ಉದ್ದಟತನವನ್ನ ತೋರಿಸಲ್ಲ, ಇನ್ನು ಮುಂದೆ ಇಂತಹ ನರಿಬುದ್ಧಿಯನ್ನ ನಾನು ಮಾಡಲ್ಲ, ಕದನ ವಿರಾಮ ಘೋಷಣೆ ಆದ್ರೂ ಕೂಡ ಉಲ್ಲಂಘಿಸುವಂತಹ ಕೆಲಸಕ್ಕೆ ನಾನು ಕೈ ಹಾಕಲ್ಲ ಅಂತ ಹೇಳಿ ಪಾಕಿಸ್ತಾನದ ಡಿಜಿಎಂಒ ಕಾಶಿಫ್ ಅಬ್ದುಲ್ಲಾ ಭರವಸೆಯನ್ನ ಕೊಟ್ಟಿದ್ದಾರೆ ಭಾರತದ ಡಿಜಿಎಂಒಗೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮಹತ್ವದ ಡಿಜಿಎಂಒ ಸಭೆ ಇದ್ದಿತ್ತು. ಆ ಸಭೆಯಲ್ಲಿ ಎರಡೂ ದೇಶಗಳ ಡಿಜಿಎಂಒಗಳು ಕೂಡ ಭಾಗಿಯಾಗಿದ್ರು. ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಕದನ ವಿರಾಮ ಮೇ 10ನೇ ತಾರೀಕು ಏನ್ ಘೋಷಣೆಯಾಯಿತು, ಅದಾದ ನಂತರ ನಿಗದಿಯಾಗಿದ್ದಂತಹ ಡಿಜಿಎಂಒಗಳ ಸಭೆ ಇದು. ಈ ಸಭೆಯಲ್ಲಿ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳು, ಆಗುವಂತಹ ಮಾತುಕತೆಯ ಬಗ್ಗೆ ಕುತೂಹಲ ಇತ್ತು. ಈಗ ಇಬ್ಬರು ಡಿಜಿಎಂಒಗಳ ನಡುವಿನ ಮಾತುಕತೆ ಮುಕ್ತಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದರ ಜೊತೆಗೆ ನಾವು ಇನ್ಮುಂದೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡೋದಿಲ್ಲ, ನಾವು ಇನ್ಮುಂದೆ ಏನು ರೂಲ್ಸ್ ಅನ್ನ ತೆಗೆದುಕೊಳ್ಳಲಾಗಿದೆಯೋ, ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆಯೋ ಅದನ್ನ ಬ್ರೇಕ್ ಮಾಡೋದಿಲ್ಲ ಅಂತ ಹೇಳಿ ಪಾಕಿಸ್ತಾನ ಹೇಳಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಹೀಗೆ ಹೇಳದೆ ವಿಧಿ ಇಲ್ಲ ಪಾಕಿಸ್ತಾನಕ್ಕೆ, ಹೀಗೆ ಹೇಳದೆ ವಿಧಿ ಇಲ್ಲ. ಒಂದು ವೇಳೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ರೆ ಏನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನ ಕಳೆದ 2 ದಿನಗಳಲ್ಲಿ ಸುದ್ದಿಗೋಷ್ಠಿಗಳ ಮೂಲಕ ನೀಡುವಂತಹ ಕೆಲಸವನ್ನ ಭಾರತ ಮಾಡಿದೆ. ಡಿಜಿಎಂಒ ಸಭೆಯಲ್ಲಿ ಏನೆಲ್ಲ ಆಯ್ತು ಚಂದ್ರಮೋಹನ್? ವಿದೇಶಿ ಈಗ ಮುಖ್ಯವಾಗಿ ಭಾರತ ಮತ್ತು ಪಾಕಿಸ್ತಾನದ ಡಿಜಿಎಂಒಗಳ ನಡುವೆ ಹಾಟ್ಲೈನ್ ನಲ್ಲೇ ಮಾತುಕತೆ ನಡೆದಿದೆ. ಈ ಮಾತುಕತೆ ವೇಳೆನಲ್ಲೇ ಪಾಕಿಸ್ತಾನ ಈಗ ಭಾರತಕ್ಕೆ ಮತ್ತೊಂದು ಭರವಸೆಯನ್ನ ಕೊಟ್ಟಿದೆ. ಮುಖ್ಯವಾಗಿ ಗಡಿನಲ್ಲಿ ನಾವು ಯಾವುದೇ ಕದನ ವಿರಾಮವನ್ನ ಉಲ್ಲಂಘನೆಯನ್ನ ಮಾಡೋದಿಲ್ಲ. ಈಗ ಗಡಿನಲ್ಲಿರುವಂತಹ ಕದನ ವಿರಾಮವನ್ನ ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗೋಣ. ಜೊತೆಗೆ ಈ ಹಿಂದೆ ಮೇ 10ನೇ ತಾರೀಕು ಬಂದಿರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಕೂಡ ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ಮಾತುಕತೆಯನ್ನ ನಡೆಸಲಾಗಿದೆ. ಆದ್ರೆ ಇದು ಎಷ್ಟು ದಿನದವರೆಗೆ ಇದೇ ರೀತಿಯಾಗಿ ಮುಂದುವರಿಯುತ್ತೆ ಏನು ಅನ್ನೋದು ಗೊತ್ತಿಲ್ಲ. ಆದ್ರೆ ಈಗ ಇಬ್ಬರು ಡಿಜಿಎಂಒಗಳ ನಡುವೆ ಈ ನಡೆದಂತ ಮಾತುಕತೆ ವೇಳೆಯಲ್ಲಿ ಪಾಕಿಸ್ತಾನ ಈಗ ಕದನ ವಿರಾಮವನ್ನು ಉಲ್ಲಂಘನೆ ಮಾಡೋದಿಲ್ಲ, ಶಾಂತಿಯನ್ನ ನಾವು ಕೂಡ ಗಡಿನಲ್ಲಿ ಕಾಪಾಡ್ತೇವೆ, ಶಾಂತಿಯನ್ನು ಕಾಪಾಡಲಿಕ್ಕೆ ಬೇಕಾದಂತ ಸಹಕಾರವನ್ನು ಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದೆ. ಪಾಕಿಸ್ತಾನದ ಮೇಲೆ ಭಾರತ 2-3 ದಿನಗಳ ಕಾಲ ಏರ್ ಸ್ಟ್ರೈಕ್ ಅನ್ನು ನಡೆಸಿತು. ಉಗ್ರಗಾಮಿಗಳ ನೆಲೆಯನ್ನ ಮೊದಲನೇ ದಿನ ನಾಶಪಡಿಸಿತು. ಅದಾದ ಬಳಿಕ ಭಾರತದ ಮೇಲೆ ಪಾಕಿಸ್ತಾನ ಕೂಡ ಏರ್ ಸ್ಟ್ರೈಕ್ ಅನ್ನು ನಡೆಸಿದ್ರಿಂದಾಗಿ ಪಾಕಿಸ್ತಾನದ ಈ ಏರ್ ಬೇಸ್ ಗಳನ್ನ ಗುರಿಯಾಗಿಸಿಕೊಂಡು ಭಾರತ ಕೂಡ ಮಿಸೈಲ್ ದಾಳಿಗಳನ್ನು ನಡೆಸಿದೆ. ಇದಾದ ಬಳಿಕ ಈಗ ಸಂಪೂರ್ಣವಾಗಿ ತಂಡ ಹೊಡೆದಿರ್ತಕ್ಕಂಥ ಪಾಕಿಸ್ತಾನ ಕದನ ವಿರಾಮವನ್ನ ಗೌರವಿಸ್ತೇವೆ, ಅದನ್ನ ಕಾಪಾಡ್ಕೊಂಡು ಹೋಗ್ತೇವೆ, ಕದನ ವಿರಾಮ ಉಲ್ಲಂಘನೆ ಮಾಡೋದಿಲ್ಲ ಅನ್ನುವ ಭರವಸೆಯನ್ನ ಈಗ ಭಾರತಕ್ಕೆ ಕೊಟ್ಟಿದೆ. ವಿದೇಶಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಲ್ಲ ಅಂತ ಪಾಕಿಸ್ತಾನ ಏನೋ ಹೇಳ್ಕೊಂಡಿದೆ. ಆದ್ರೆ ಮೊನ್ನೆ ಘೋಷಣೆಯಾದ 3 ಗಂಟೆಗಳಲ್ಲಿ ಉಲ್ಲಂಘನೆಯನ್ನ ಮಾಡಿದ್ರು. ಆದ್ರೆ ಇದು ಡಿಜಿಎಂಒಗಳ ಮಟ್ಟದಲ್ಲಿ ನಡೆದಿರುವಂತಹ ಸಭೆ. ಈ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಎಷ್ಟು ಬದ್ಧವಾಗಿರುತ್ತೆ ಪಾಕಿಸ್ತಾನ, ಇದು ಕುತೂಹಲ ಚಂದ್ರಮೋಹನ್. ಹೌದು ವಿದೇಶಿ, ಈಗ ಪಾಕಿಸ್ತಾನದ ಸೇನೆ ಕದನ ವಿರಾಮಕ್ಕೆ ಬದ್ಧವಾಗಿರಬೇಕು. ಪಾಕಿಸ್ತಾನದ ಸೇನೆ ಏನಾದ್ರೂ ಕೂಡ ಕದನ ವಿರಾಮವನ್ನ ಉಲ್ಲಂಘಿಸಿ ದಾಳಿಯನ್ನು ನಡೆಸಿದಂತ ಸಂದರ್ಭದಲ್ಲಿ ಭಾರತೀಯ ಸೇನೆ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡುತ್ತೆ. ಒಂದು ವೇಳೆ ಗುಂಡನ್ನ ಹಾರಿಸಿದ್ರೆ ಭಾರತದ ಕಡೆಯಿಂದ ಕ್ಷಿಪಣಿಗಳ ಮೂಲಕವೇ ಪ್ರತ್ಯುತ್ತರವನ್ನ ನೀಡಲಾಗುತ್ತೆ. ಪಾಕಿಸ್ತಾನದ ಕಡೆಯಿಂದ ಡ್ರೋನ್ ಮಿಸೈಲ್ ಬಂದ್ರೆ ಅದನ್ನ ಏರ್ ಡಿಫೆನ್ಸ್ ನ ಮೂಲಕ ಹೊಡೆದುರುಳಿಸಿ ಬಳಿಕ ಭಾರತವು ಕೂಡ ತನ್ನ ಬಳಿ ಇರುವಂತಹ ಬ್ರಹ್ಮೋಸ್ ಅಗ್ನಿ ಮಿಸೈಲ್ಗಳ ಮೂಲಕವೇ ಪಾಕಿಸ್ತಾನಕ್ಕೂ ಪ್ರತ್ಯುತ್ತರ ಕೊಡುವಂತ ಕೆಲಸವನ್ನ ಮಾಡುತ್ತೆ. ಇದನ್ನು ಈಗಾಗಲೇ ಭಾರತ ಕೂಡ ಈಗ ಕಳೆದ 3-4 ದಿನಗಳಲ್ಲೇ ಪಾಕಿಸ್ತಾನಕ್ಕೆ ತೋರಿಸ್ಕೊಟ್ಟಿದೆ ಮತ್ತು ಪಾಕಿಸ್ತಾನಕ್ಕೂ ಕೂಡ ಪಾಠವನ್ನು ಕಲಿಸಿದೆ. ಪಾಕಿಸ್ತಾನಕ್ಕೂ ಈಗ ಒಂದು ಭಾರತದ ಬಗ್ಗೆ ಒಂದು ಭಯ ಮತ್ತಷ್ಟು ಹೆಚ್ಚಾಗಿದೆ. ಮೊದಲಿದ್ದಂತ ಭಯಕ್ಕಿಂತ ಈಗ ಮತ್ತಷ್ಟು ಭಯ ಹೆಚ್ಚಾಗಿದೆ. ಈ ಕಾರಣಕ್ಕಾಗಿನೇ ಪಾಕಿಸ್ತಾನದ ರಿಟೈರ್ಡ್ ಮಿಲಿಟರಿ ಆಫೀಸರ್ಗಳ ಈಗ ತಕ್ಷಣಕ್ಕೆ ಕದನ ವಿರಾಮ ಆಗುವಂತೆ ನೋಡ್ಕೊಳ್ಬೇಕು. ಭಾರತ ಕೇವಲ ಮುಸ್ಲಿಂ ರಾಷ್ಟ್ರಗಳ ಮಾತನ್ನ ಕೇಳೋದಿಲ್ಲ. ಹೀಗಾಗಿ ನೀವು ಅಮೆರಿಕ, ರಷ್ಯಾ ದಂತ ದೇಶಗಳ ಮೂಲಕ ಭಾರತದ ಮೇಲೆ ಒತ್ತಡವನ್ನು ಏರಿಸಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಕೊನೆಗೆ ಈಗ ಅಮೆರಿಕ ಮಧ್ಯಪ್ರವೇಶವನ್ನು ಮಾಡಿ 2 ದೇಶಗಳ ನಡುವೆ ಈಗ ಕದನ ವಿರಾಮ ಆಗುವಂತೆ ಮಾಡಿದೆ. ಅದೀಗ ಇದು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅನ್ನೋದು ಪಾಕಿಸ್ತಾನದ ಸೇನೆಯ ವರ್ತನೆಯನ್ನ, ನಿಲುವನ್ನ ಅವಲಂಬಿಸಿದೆ. ಪಾಕಿಸ್ತಾನದ ಸೇನೆ ಏನಾದ್ರೂ ಕದನ ವಿರಾಮವನ್ನು ಉಲ್ಲಂಘಿಸಿದ್ರೆ ಆಗ ಮತ್ತೆ 2 ದೇಶಗಳ ನಡುವೆ ಸಂಘರ್ಷದ ವಾತಾವರಣ ಸಹಜವಾಗಿಯೇ ನಿರ್ಮಾಣ ಆಗುತ್ತೆ. ವಿದೇಶಿ
ಚಂದ್ರಮೋಹನ್, ಈ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಈಗ ಎರಡೂ ದೇಶಗಳ DGMOಗಳ ಮಾತುಕತೆ ಏನಾಯ್ತು, ಇದು ಕೇವಲ ಬಾಯಿ ಮಾತಿನಲ್ಲಾಗುವಂಥ ಅಂಡರ್ಸ್ಟ್ಯಾಂಡಿಂಗಾ ಅಥವಾ ಅದಕ್ಕೆ ಅಂತ ಹೇಳಿ ಲಿಖಿತ ಅಗ್ರಿಮೆಂಟ್ಗಳು ಆ ಥರದ್ದೇನಾದ್ರೂ ಇರುತ್ತಾ ಅಂತ ಹೇಳಿ ಹಾಟ್ಲೈನ್ ಮೂಲಕ ಮಾತುಕತೆಯನ್ನ ನಡೆಸಿದ್ದಾರೆ ಇಬ್ಬರು ನಾಯಕರು? ವಿದೇಶಿ ಇದು ಮಾತುಕತೆ ಮೂಲಕ ಆಗುವಂತದ್ದು, ಇದಕ್ಕೆ ಯಾವುದೇ ಲಿಖಿತವಾದಂತ ಒಪ್ಪಂದ ಆಗೋದಿಲ್ಲ. ಆದ್ರೆ ಹಿಂದೆ ಆದಂತ ಲಿಖಿತ ಒಪ್ಪಂದವನ್ನ ಈಗ ಪಾಕಿಸ್ತಾನ ಕೂಡ ಅಮಾನತ್ನಲ್ಲಿ ಇಡ್ತೀವಿ ಅಂತ ಹೇಳಿದ್ರೆ, ಹಿಂದೆ ಶಿಮ್ಲಾ ಒಪ್ಪಂದ ಆಗಿತ್ತು. ಶಿಮ್ಲಾ ಒಪ್ಪಂದದಲ್ಲಿ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಗಡಿರೇಖೆಯನ್ನು ಗೌರವಿಸಬೇಕು. ಎರಡೂ ದೇಶಗಳು ಕೂಡ ಪರಸ್ಪರ ವಿರುದ್ಧ ದಾಳಿ ಮಾಡಬಾರ್ದು, ಶಾಂತಿ ಸೌಹಾರ್ದತೆಯನ್ನ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ಲಿಖಿತವಾಗಿ ಉಲ್ಲೇಖನ ಮಾಡಲಾಗಿತ್ತು. ಆ ಲಿಖಿತ ಉಲ್ಲೇಖವನ್ನ ಈಗ ಅಮಾನತ್ನಲ್ಲಿ ಪಾಕಿಸ್ತಾನವೇ ಇಟ್ಟಿದೆ. ಈಗ ಏನಿದ್ರು ಕೂಡ DGMOಗಳ ನಡುವೆ ಗಡಿನಲ್ಲಿ ಏನಾದ್ರೂ ಕೂಡ ಉದ್ವಿಗ್ನ ವಾತಾವರಣ ಇದ್ರೆ ಅದನ್ನ ತಣ್ಣಗಾಗಿಸುವಂತ ನಿಟ್ಟಿನಲ್ಲಿ ನಡೆಯುವಂತ ಮಾತುಕತೆ. ಈ ಮಾತುಕತೆಯನ್ನ ಈಗ ಭಾರತ ಮತ್ತು ಪಾಕಿಸ್ತಾನದ DGMOಗಳು ನಡೆಸಿದರೆ, ಭಾರತದ DGMO ರಾಜೀವ್ ಗಾಯ್ ಜೊತೆಗೆ ಪಾಕಿಸ್ತಾನದ DGMO ಕಾಶಿಫ್ ಅಬ್ದುಲ್ಲಾ ಅವರ ನಡುವೆ ಈ ಮಾತುಕತೆ ನಡೆದಿದೆ. ಈ ಒಂದು ಬಾಯಿ ಮಾತಿನಲ್ಲಷ್ಟೇ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಎರಡು ದೇಶಗಳ DGMOಗಳು ಬಂದಿದೆ. ಬಾಯಿ ಮಾತಿನಲ್ಲೇ ಭಾರತಕ್ಕೂ ಕೂಡ ಈಗ ಕದನ ವಿರಾಮವನ್ನು ಉಲ್ಲಂಘಿಸಲ್ಲ ಅನ್ನೋ ಒಂದು ಭರವಸೆಯನ್ನ ಪಾಕಿಸ್ತಾನ ಕೊಟ್ಟಿದೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.